ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಸ್ ವ್ಯಾಸ ಯೂನಿವರ್ಸಿಟಿ ಏನಿದೆ ಅಂದರೆ ಎಸ್ ವ್ಯಾಸ BNYS ಕಾಲೇಜ್ ಈ ಬೆಂಗಳೂರದಲ್ಲಿರುವಂಥದ್ದು. ಈ ಕಾಲೇಜ್ನ ನಾವು ಫೀ ಸ್ಟ್ರಕ್ಚರನ್ನು ನೋಡೋರಿದ್ದೀವಿ. ಸೊ ಹಿಂದಿನ ವಿಡಿಯೋದಲ್ಲಿ 2 ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದ್ರು, ನೀವು ಎಸ್ ವ್ಯಾಸ ಕಾಲೇಜ್ನ ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳಿ ಅಂತ. ಸೊ ಆ ಕಮೆಂಟನ್ನು ನಾನು ನೋಡಿದ್ದೆ, 2 ದಿನದ ಹಿಂದೆ ನೋಡಿದ್ದೆ, ಆದರೆ ವಿಡಿಯೋ ಮಾಡಲಿಕ್ಕೆ ನಂಗೆ ಟೈಮ್ ಸಿಗ್ತಿದ್ದಿಲ್ಲ. ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ಇದು ವಿಡಿಯೋ ಮಾಡುವಾಗ ನೋಡ್ಬೋದು 2 ಗಂಟೆ ಆಗಿದೆ ಈಗಾಗಲೇ. ಸೊ ರಾತ್ರಿ 2 ಗಂಟೆಗೆ ಶೂಟ್ ಮಾಡ್ತಿದ್ದೀನಿ. ಆದರೂ ಪರವಾಗಿಲ್ಲ, ಟೈಮ್ ಮ್ಯಾನೇಜ್ ಆಗ್ತಿಲ್ಲ, ಆದರೂ ಟ್ರೈ ಮಾಡೋಣ. ಸೊ ಮತ್ತೇನಾದರೂ ಕ್ವಶನ್ ಇದ್ದರೆ ನೀವು ಕೂಡ ಕಮೆಂಟ್ ಮಾಡ್ಬೋದು, ನಾನು ಟ್ರೈ ಮಾಡ್ತೀನಿ ಸಾಧ್ಯವಾದಷ್ಟು ಬೇಗನೆ ಅದಕ್ಕೆ ರಿಪ್ಲೈ ಕೊಡಲಿಕ್ಕೆ. ಸೊ ಇದು ಕ್ವಶನ್ ಜೆನ್ಯೂನ್ ಇದೆ, ಅದರ ಸಲುವಾಗಿ ಅಂತೇಳಿ ಸಪ್ರೇಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಸೊ ಈಗ ಫೀ ಸ್ಟ್ರಕ್ಚರ್ ನೋಡೋಣ. ಇದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಈಗ KEA ಮ್ಯಾನೇಜ್ಮೆಂಟ್ ಅಂದರೆ, ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಒಂದು ಗೌರ್ಮೆಂಟ್ ಸೀಟ್ ಸಿಗುತ್ತೆ ಮತ್ತು ಒಂದು KEA ಪೇಮೆಂಟ್ ಸೀಟ್ ಸಿಗುತ್ತೆ. ಸೊ ಅದರಲ್ಲಂತೂ ಫೀ ಸ್ಟ್ರಕ್ಚರ್ ನೀವು ಗೊತ್ತಿದ್ದಿರುತ್ತೆ, ಸೇಮೇ ಇದ್ದಿರುತ್ತೆ ಎಲ್ಲ ಕಡೆಗೆ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಯಾವಾಗ ತೊಗೊಳ್ಲಿಕ್ಕೆ ಹೋಗ್ತೀರಾ ಅದರಲ್ಲಿ ಚೇಂಜಸ್ ಇರುತ್ತೆ. ಸೊ ಅದರ ಸಲುವಾಗಿ ನಾನು ಕೇವಲ ಮ್ಯಾನೇಜ್ಮೆಂಟ್ ಕೊಟ್ಟದ್ದು ಏನು ಫೀ ಸ್ಟ್ರಕ್ಚರ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ವಲ್ಪ ನಿಧಿಗಣ್ಣಿಯಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಮಾತಾಡ್ಲಿಕ್ಕಾಗಲಿ ವರ್ಡ್ಸ್ಗಳಾಗಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಓಕೆ, ಸೊ ನೋ ವರೀಸ್. ಆದರೆ ನೋಡೋಣ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀ ಅಂತೇಳಿ ಫಸ್ಟ್ ಇಯರ್ದಲ್ಲಿ ನೀವು ಯಾವಾಗ ಕಾಲೇಜಲ್ಲಿ ಅಡ್ಮಿಷನ್ ತೊಗೋತೀರಲ್ಲ ಆಗ ನೀವು ಫಸ್ಟ್ ಇಯರ್ದಲ್ಲಿ 5,000 ರೂಪಾಯಿ ಫೀಸ್ ಕಟ್ಟಬೇಕಾಗತ್ತೆ. ಅದೇ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್, ಫಿಫ್ತ್ ಇಯರ್ ಇಲ್ಲಿ ಯಾವುದೇ ರೀತಿಯಾದಂಥ ನೀವು ರಿಜಿಸ್ಟ್ರೇಷನ್ ಫೀಸನ್ನು ತುಂಬಬೇಕಾಗಿಲ್ಲ. ಸೊ ಇದು ಫಸ್ಟ್ ಇಯರ್ದಲ್ಲಿ ಮಾತ್ರ 5,000 ರೂಪಾಯಿ ತುಂಬಬೇಕಾಗಿರೋದು. ಸೊ ಅದೇ ಇನ್ನು ಟ್ಯೂಷನ್ ಫೀಸ್ ನೋಡೋದಾದರೆ ನೀವು ಫಸ್ಟ್ ಇಯರ್ದಲ್ಲಿ 1,83,750 ರೂಪಾಯಿ ಈ ರೀತಿಯಾಗಿ ಫೋರ್ತ್ ಇಯರ್ವರೆಗೆ ನೀವು ತುಂಬಬೇಕಾಗತ್ತೆ. ಫೋರ್ತ್ ಇಯರ್ ಅಂದರೆ ನಾನು ಹೇಳ್ತಾ ಇರೋದು 1 ವರ್ಷ 12 ತಿಂಗಳ ಡ್ಯೂರೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವರು ಫೀ ಸ್ಟ್ರಕ್ಚರ್ನ ಆ ರೀತಿ ಡಿವೈಡ್ ಮಾಡಿದ್ದಾರೆ, ಅಂದರೆ 12 ತಿಂಗಳ ಆಗಿ ಸೆಪ್ರೇಟಾಗಿ ಡಿವೈಡ್ ಮಾಡಿದ್ದಾರೆ. ನಾವು ಮೊದಲು ನೋಡ್ತಾ ಇದ್ವಿ ಫಸ್ಟ್ ಇಯರ್ ಅಂತಂದರೆ BNYSನ ಫಸ್ಟ್ ಇಯರ್ ಏನಿರುತ್ತೆ 1.5 ವರ್ಷದ್ದಿರುತ್ತೆ, ಆ ರೀತಿ ಇಲ್ಲ. ಆದರೆ ಇವರೇನಿದ್ದಾರೆ ಇಯರನ್ನು 12 ತಿಂಗಳಾಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ BNYSನ ಫಸ್ಟ್ ಇಯರ್ನ ಟ್ಯೂಷನ್ ಫೀ 1,83,750 ಈ ರೀತಿಯಾಗಿ ಫೋರ್ತ್ ಇಯರ್ವರೆಗೆ 1,83,750 ಅಷ್ಟೇ ಇದೆ. ಅದೇ ಫಿಫ್ತ್ ಇಯರ್ 6 ತಿಂಗಳದಿರುತ್ತೆ. ಅಂದರೆ ಟೋಟಲ್ BNYS ಕೋರ್ಸ್ ಏನಿರುತ್ತೆ 5.5 ವರ್ಷದ ಕೋರ್ಸ್ ಇದೆ. ಅದರಲ್ಲಿ 4.5 ವರ್ಷ ಕೋರ್ಸ್ದು ಏನಿದೆ ನಾವು ಫಾರ್ಮಲ್ ಎಜುಕೇಷನ್ ಇರುತ್ತೆ, ಅಂದರೆ ನೀವು ಕ್ಲಾಸಸ್ ಅಟೆಂಡ್ ಮಾಡಬೇಕಾಗಿರುತ್ತೆ. ನಂತರ ಇಂಟರ್ನ್ಶಿಪ್ 1.5 ವರ್ಷದಿರುತ್ತೆ, ಅದರಲ್ಲಿ ಕ್ಲಾಸಸ್ ಇರೋಲ್ಲ. ಸೊ 4.5 ವರ್ಷದಲ್ಲಿ ಇದು 6 ತಿಂಗಳದಲ್ಲ, 6 ತಿಂಗಳನ್ನ ಫೀಸ್ ಎಷ್ಟು ತೊಗೋತಾ ಇದ್ದಾರೆ, ಇದು ಟ್ಯೂಷನ್ ಫೀಸು 91,875, ಅಂದರೆ ಅದರ ಅರ್ಧ ಆಲ್ಮೋಸ್ಟ್ ತೊಗೊಳ್ತಾ ಇದ್ದಾರೆ. ಸೊ ಅದು ಅಷ್ಟಾಗತ್ತೆ. ಸೊ 5 ವರ್ಷದ ನೀವು ಯಾವಾಗ ಟ್ಯೂಷನ್ ಫೀಸನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ ಆಗ 8,26,875 ರೂಪಾಯಿ ಆಗತ್ತೆ. ಸೊ ಇದು 4.5 ವರ್ಷದ ಟ್ಯೂಷನ್ ಫೀಸ್ ಆಗತ್ತೆ. ಸೊ ಅದೇ ಕಾಷನ್ ಡಿಪಾಸಿಟ್ ಅಂಥೇಳಿ ಇವರು ಫಸ್ಟ್ ಇಯರ್ದಲ್ಲಿ 20,000 ರೂಪಾಯಿ ಡಿಪಾಸಿಷನ್ ಇಟ್ಕೊಳ್ತಾರೆ. ಅದೇ ನೀವು ಯಾವಾಗ ಕೋರ್ಸ್ ಕಂಪ್ಲೀಟ್ ಆಗತ್ತಲ್ಲ ಆಗ ನಿಮಗೆ 50% ಅವರು ರಿಫಂಡ್ ಮಾಡ್ತಾರೆ. ಸೊ ಕಾಷನ್ ಡಿಪಾಸಿಟನ್ನು ನೀವು ಫಸ್ಟ್ ಇಯರ್ದಲ್ಲಿ 20,000 ರೂಪಾಯಿ ಜಮಾ ಮಾಡಬೇಕಾಗಿರುತ್ತೆ. ಸೊ ಕಲ್ಚರಲ್ ಇವೆಂಟ್ ಮತ್ತು ಸ್ಪೋರ್ಟ್ಸ್ ಫೀ ಆಗಿ ಇವರು ಪ್ರತಿ ವರ್ಷ 1,500 ರೂಪಾಯಿ, ಅಂದರೆ 1,500 ರೂಪಾಯಿ ಪ್ರತಿ ವರ್ಷ ತೊಗೊಳ್ತಾರೆ. ಸೊ ಇದನ್ನು ಟೋಟಲಾಗಿ ನೀವು 5 ವರ್ಷ ಕ್ಯಾಲ್ಕುಲೇಟ್ ಮಾಡಿದರೆ 5,000 ರೂಪಾಯಿ ಆಗುತ್ತೆ. ಸೊ ಈ ರೀತಿಯಾಗಿ ಇಯರ್ಲಿ ನೀವು ಒಂದು ವೇಳೆ ನೋಡ್ತಾ ಹೋದರೆ BNYS ಕಂಪ್ಲೀಟ್ ಆಗಲಿಕ್ಕೆ ನೀವು ಫಸ್ಟ್ ಇಯರ್ದಲ್ಲಿ ಎಷ್ಟಾಗುತ್ತೆ, ಸೆಕೆಂಡ್ ಇಯರ್ದಲ್ಲಿ ಎಷ್ಟಾಗುತ್ತೆ, ಈ ರೀತಿ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಇಯರ್ದಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗಿತ್ತು ಅಂತಂದರೆ 2,11,250 ರೂಪಾಯಿ ಬೇಕಾಗತ್ತೆ. ಮತ್ತು ಅದೇ ಸೆಕೆಂಡ್ ಇಯರ್ದಲ್ಲಿ 1,86,250 ರೂಪಾಯಿ. ಮತ್ತು ಅದೇ ಥರ್ಡ್ ಇಯರ್ದಲ್ಲಿ ಕೂಡ ಅದೇ ರೀತಿ ಸೇಮ್ ಇದೆ, 1,86,250. ಮತ್ತು ಫೋರ್ತ್ ಇಯರ್ದಲ್ಲೂ ಕೂಡ ಸೇಮ್ ಇದೆ, 1,86,250. ಮತ್ತು ಫಿಫ್ತ್ ಇಯರ್ ನಾನು ಏನು ಹೇಳಿದ್ದೆಲ್ಲ 6 ತಿಂಗಳದ್ದು ಇರುತ್ತೆ ಅಂಥೇಳಿ, ಅದರಲ್ಲಿ 94,350
ರೂಪಾಯಿ ಆಗುತ್ತೆ. ಸೊ ಅದೇ ನೀವು ಟೋಟಲ್ ಆಗಿ 4.5 ವರ್ಷದ್ದು ಇದು ನಾವು ನೋಡ್ಲಿಕ್ಕೆ ಹೋದರೆ ಇದರ ಫೀಸ್, ಟ್ಯೂಷನ್ ಫೀಸ್ ಆಯಿತು, ಕಾಷನ್ ಮನಿ ಆಯಿತು ಮತ್ತು ಕಲ್ಚರಲ್ ಇವೆಂಟ್ ಇದನ್ನು ಪ್ರತಿಯೊಂದನ್ನು ಹಿಡಿದು 8,64,375 ಇಷ್ಟು ಫೀಸ್ ಆಗುತ್ತೆ. ಇದರಲ್ಲಿ ಹಾಸ್ಟೆಲ್ ಫೀಸು ಮತ್ತು ಮೆಸ್ ಫೀಸು ಇನ್ಕ್ಲೂಡೆಡ್ ಇಲ್ಲ. ಸೊ ಅದನ್ನು ನಾವು ಹೊರತುಪಡಿಸಿ ನಿಮಗೆ ಇಷ್ಟು ಖರ್ಚು ಮ್ಯಾನೇಜ್ಮೆಂಟ್ ಸೀಟ್ದಲ್ಲಿ ಬೀಳುತ್ತೆ. ಅದೇ ನೀವು ಫುಡ್ ಆ್ಯಂಡ್ ಅಕೊಮಿಡೇಷನ್ ಮತ್ತು ಅಂದರೆ ಮೆಸ್ ಫೀಸು ಅಂದರೆ ಊಟದ್ದು ಎಲ್ಲ ಹಿಡಿದ್ರೆ ಆ ರೀತಿ ಯಾವ ರೀತಿ ಇದೆ ಅಂತಂದರೆ ಫೀಸ್ ಸ್ಟ್ರಕ್ಚರು ಫಸ್ಟ್ ಇಯರ್ದಲ್ಲಿ ನೀವು 85,000 ರೂಪಾಯಿ ತುಂಬಬೇಕಾಗತ್ತೆ. ಒಂದು ವರ್ಷಕ್ಕೆ 85,000. ನಂತರ ಸೆಕೆಂಡ್ ಇಯರ್ದಲ್ಲಿ 90,000 ಆಗುತ್ತೆ. ಫೀಸ್ ಪ್ರತಿ ವರ್ಷ 5,000 ರೂಪಾಯಿ ಇವರು ಹೆಚ್ಚಿಟ್ಟಿದ್ದಾರೆ. ಓಕೆ, ಅದೇ ಥರ್ಡ್ ಇಯರ್ದಲ್ಲಿ 95,000 ಆಗುತ್ತೆ ಮತ್ತು ಫೋರ್ತ್ ಇಯರ್ದಲ್ಲಿ ಬಂದರೆ 1,00,000 ರೂಪಾಯಿ ಆಗುತ್ತೆ. ಮತ್ತು ಅದೇ ಫಿಫ್ತ್ ಇಯರ್ ಅಂದರೆ 6 ತಿಂಗಳದ್ದು ಏನಿರುತ್ತೆ ಅದು 50,000 ಇದೆ. ಸೊ ಈ ರೀತಿಯಾಗಿ ನೀವು 4.5 ವರ್ಷದ ಫೀಸ್ ಎಷ್ಟು ಬೀಳುತ್ತೆ ಅಂತಂತಂದರೆ 4,20,000 ರೂಪಾಯಿ ಇಷ್ಟು ಫೀಸ್ ಬೀಳುತ್ತೆ. ಅಂದರೆ 4,20,000 ರೂಪಾಯಿ ಇದು ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಇದೆ. ಟೋಟಲ್ ಎಜುಕೇಷನ್ ಸಲುವಾಗಿ ಫೀಸ್ ಎಷ್ಟು ಆಗುತ್ತೆ 8,64,375 ರೂಪಾಯಿ. ಈ ರೀತಿ ಇವ್ರದ್ದು ಫೀಸ್ ಸ್ಟ್ರಕ್ಚರ್ ಇದೆ. ಮತ್ತು ಇವರು ಫೀಸನ್ನು ಯಾವ ರೀತಿ ಜಮಾ ಮಾಡ್ತಾರೆ ಅಂದರೆ ಒಂದು ಮಾರ್ಚ್ದಲ್ಲಿ ಮತ್ತು ಒಂದು ಸೆಪ್ಟೆಂಬರ್ದಲ್ಲಿ ಈ ರೀತಿ 2 ಟರ್ಮ್ದಲ್ಲಿ ನೀವು ಫೀಸನ್ನು ಡಿಪಾಸಿಟ್ ಮಾಡ್ಬೋದು. ಹಾಫ್ ಆಗಿ ಈ ರೀತಿ ಟೈಮ್ ಕೊಟ್ಟಿದ್ದಾರೆ. ಸೊ ಇನ್ನು ಟೋಟಲ್ ಆಗಿ ನಾವು ಫುಡ್ ಆ್ಯಂಡ್ ಅಕೊಮಿಡೇಷನ್ ಹಿಡಿದು ಮತ್ತು ಟ್ಯೂಷನ್ ಫೀ ಹಿಡಿದ್ರೆ ಪ್ರತಿ ಇಯರ್ ಅಂದರೆ ಪ್ರತಿ ವರ್ಷಕ್ಕೆ ಎಷ್ಟು ಆಗುತ್ತೆ ಅಂತ ಹೇಳಿ ನೋಡೋಣ. ಫಸ್ಟ್ ಇಯರ್ದಲ್ಲಿ ಟೋಟಲ್ ಆಗಿ ಎಲ್ಲ ಖರ್ಚು ಕೂಡಿ 2,96,250 ರೂಪಾಯಿ ಆಗುತ್ತೆ. ಸೆಕೆಂಡ್ ಇಯರ್ದಲ್ಲಿ 2,76,250 ರೂಪಾಯಿ ಆಗುತ್ತೆ. ಮತ್ತು ಥರ್ಡ್ ಇಯರ್ದಲ್ಲಿ 2,81,250 ರೂಪಾಯಿ ಆಗುತ್ತೆ. ಮತ್ತು ಫೋರ್ತ್ ಇಯರ್ದಲ್ಲಿ 2,86,250 ರೂಪಾಯಿ ಆಗುತ್ತೆ. ಮತ್ತು ಫಿಫ್ತ್ ಇಯರ್ 6 ತಿಂಗಳಿಗೆ 1,44,375 ರೂಪಾಯಿ. ಇಷ್ಟು 4.5 ವರ್ಷದ ಖರ್ಚು ಈ ರೀತಿಯಾಗಿ ಬರುತ್ತೆ. ಮತ್ತು ಟೋಟಲ್ ಆಗಿ ಎಲ್ಲ ಖರ್ಚು ಎಷ್ಟು ಬರುತ್ತೆ ಅಂತಂದರೆ 4.5 ವರ್ಷದ್ದು 12,84,375 ರೂಪಾಯಿ ಟೋಟಲ್ ಎಲ್ಲ ಕೂಡಿ ಇಷ್ಟು ಬರುತ್ತೆ. ಸೊ ಇದು ಎಸ್ ವಿ ಎಸ್ ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ಆಗಿದೆ. ಮತ್ತು ಈ ಫೀಸ್ ಸ್ಟ್ರಕ್ಚರು 2024 ಮತ್ತು 25ನೇ ವರ್ಷದಿಂದ ಆ ಬ್ಯಾಚಿಂದ ಇದು ಅಪ್ಲೈ ಆಗುತ್ತೆ. ಸೊ ಈಗಾಗಲೇ KEA ವತಿಯಿಂದ ಕೂಡ ಒಂದು ಹೊಸ ಫೀಸ್ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 61,470 ಈ ರೀತಿ ಏನಾದರೂ ಟ್ಯೂಷನ್ ಫೀಸ್ ಅಂಥೇಳಿ ಅವರು ಫಿಕ್ಸ್ ಮಾಡಿದ್ದಾರೆ. ಈ ರೀತಿ ಇದೆ. ಅದನ್ನು ಕೂಡ ನೀವು KEA ವೆಬ್ಸೈಟ್ದಲ್ಲಿ ಹೋಗಿ ನೋಡ್ಬೋದು. ಸೊ ಈಗಾಗಲೇ ಅದು KEA ವೆಬ್ಸೈಟ್ದಲ್ಲಿ ಇದೆ. ಸೊ ಅಲ್ಲಿ ಡೈರೆಕ್ಟಾಗಿ ನೋಡ್ಬೋದು. ಈ ರೀತಿ 2024-25 ನಂತರ ಇದು ಅಪ್ಲೈ ಆಗುತ್ತೆ. ಈಗ ಏನಾದರೂ ರೀಸೆಂಟಾಗಿ 2026ರಲ್ಲಿ ಏನಾದರೂ ಹೊಸದು ಫೀಸ್ ಸ್ಟ್ರಕ್ಚರ್ ಬಂತಂದರೆ ಅದ್ರ ಮೇಲೆ ನಾನು ಏನಾದರೂ ಅಪ್ಡೇಟ್ ಬಂತಂದರೆ ಅಪ್ಡೇಟ್ ಕೂಡ ಕೊಡ್ತೀನಿ. ಅದಕ್ಕೆ ಹೊಸ ಅಪ್ಡೇಟು ಡೈರೆಕ್ಟ್ ನನ್ನ ವಾಟ್ಸಪ್ ಚಾನಲ್ನಲ್ಲಿ ಕೊಡ್ತೀನಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ದಲ್ಲಿ ಕೊಡ್ತೀನಿ. ಡೈರೆಕ್ಟಾಗಿ ನಾನು ಸ್ಕ್ರೀನ್ಶಾಟ್ ಆಗಲಿ ಇದಾಗಲಿ PDF ಅನ್ನು ಡೈರೆಕ್ಟಾಗಿ ಶೇರ್ ಮಾಡ್ತೀನಿ. ಸೊ ಅದರ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ವಾಟ್ಸಪ್ ಚಾನಲ್ ಲಿಂಕು ಡೈರೆಕ್ಟಾಗಿ ಅಲ್ಲಿಂದ ಕೂಡ ಜಾಯ್ನ್ ಆಗಿ. ಮತ್ತು ಇನ್ನೂವರೆಗೆ ಯಾರಾದರೂ ಇನ್ಸ್ಟಾಗ್ರಾಮ್ದಲ್ಲಿ ಕನೆಕ್ಟೆಡ್ ಇಲ್ಲ ಆಗಿದ್ದರೆ ಅವರು ಕೂಡ ಕನೆಕ್ಟ್ ಆಗ್ಬೋದು. ಸೊ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ದಲ್ಲಿದೆ. ಇನ್ಸ್ಟಾಗ್ರಾಮ್ ಎದಕ್ಕಂತಂದರೆ ನಾನು ಅದರಲ್ಲಿ ಕೂಡ ಕೆಲವೊಂದು ಥೆರಪೀಸ್ ಆಗಲಿ ಇದರಾಗಲಿ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ. ಸೊ ನೀವು ಡೈರೆಕ್ಟಾಗಿ ಅಲ್ಲಿ ಕೂಡ ನೋಡ್ಬೋದು. ಸೊ ಈ ರೀತಿ ನೀವು ಅಪ್ಡೇಟ್ ಆಗಿರ್ಬೋದು. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದರ ಮೇಲೆ ಕೂಡ ವಿಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ತುಂಬ ಧನ್ಯವಾದಗಳು. ಜೈ ಹಿಂದ್.